ವೆಲ್ಕಮ್ ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಯಾಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ನಾನು ಹಳೆ ವೀಡಿಯೋಸ್ಗಳಲ್ಲಿ ಹೇಳಿದ ಹಾಗೆ ಈ ನಮ್ಮ ಚಾನಲಿನಲ್ಲಿ ಪ್ರೀ ಮ್ಯಾಚ್ ಕ್ರಿಕೆಟ್ ಅನಾಲಿಸಿಸ್, ಪೋಸ್ಟ್ ಮ್ಯಾಚ್ ಕ್ರಿಕೆಟ್ ಅನಾಲಿಸಿಸ್ ಹಾಗೂ ಪಾಸ್ಟ್ ಕ್ರಿಕೆಟಿಂಗ್ ಇವೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಯಾರೆಲ್ಲ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ ಪಾಸ್ಟ್ ಕ್ರಿಕೆಟಿಂಗ್ ಇವೆಂಟ್ಸ್ ಅಂದರೆ ಹಳೆ ಮ್ಯಾಚಸ್ನ ಸ್ಟೋರೀಸ್ನ ಹೇಳ್ತಾ ಹೋಗ್ತೀನಿ. ಸೊ ಅದೇ ರೀತಿ ಒಂದು ಹಳೆ ಮ್ಯಾಚ್ನ ಸ್ಟೋರಿ ಹೇಳಬೇಕಾದ್ರೆ ಇಂಡಿಯಾ ಮತ್ತು ಶ್ರೀಲಂಕಾದ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇಂಡಿಯಾ ಮತ್ತು ಶ್ರೀಲಂಕಾ ನಂಬರ್ ಆಫ್ ಮ್ಯಾಚಸ್ ತುಂಬ ಆಗಿದೆ ಓ ಡಿ ಐಸ್ನಲ್ಲಿ. ಮೇ ಬಿ ಥ್ರೂ ಔಟ್ ದ ವರ್ಲ್ಡ್ ಓ ಡಿ ಐಸಲ್ಲಿ ಯಾರಾದರೂ ಜಾಸ್ತಿ ಮ್ಯಾಚಸ್ಗಳನ್ನ ಫೇಸ್ ಮಾಡಿದ್ದಾರೆ ಅಂದರೆ ಒಂದು ಆಪೋನೆಂಟ್ಸ್ಗಳು, ಅದು ಇಂಡಿಯಾ ಮತ್ತು ಶ್ರೀಲಂಕಾನೇ. ಸೊ ಅಷ್ಟು ಹೈಯೆಸ್ಟ್ ನಂಬರ್ ಆಫ್ ಮ್ಯಾಚಸ್ಗಳನ್ನ ಈ ಎರಡು ಟೀಮ್ನವರು ಈಚ್ ಅದರ್ ಆಡಿದ್ದಾರೆ ಇನ್ನು ಓ ಡಿ ಐಸಲ್ಲಿ. ಸೊ ಅದೇ ರೀತಿ 2009ನಲ್ಲಿ ಒಂದು ಓ ಡಿ ಐ ಸೀರೀಸ್ ಆಗುತ್ತೆ ಇಂಡಿಯಾ ಮತ್ತು ಶ್ರೀಲಂಕಾ ವಿರುದ್ಧ. ಸೊ ಈ ಓ ಡಿ ಐ ಸೀರೀಸ್ ಬಂದುಬಿಟ್ಟು ಇಂಡಿಯಾದಲ್ಲಿ ನಡೆಯುತ್ತೆ. ಸೊ ಅದೇ ರೀತಿ ಈ ಓ ಡಿ ಐ ಮೊದಲನೇ ಮ್ಯಾಚು ರಾಜ್ಕೋಟಲ್ಲಿ ನಡೆಯುತ್ತೆ. ಸೊ 2009ರಲ್ಲಿ ರಾಜ್ಕೋಟಲ್ಲಿ ನಡೆಯುತ್ತೆ. ಸೊ ಈ ಓ ಡಿ ಐ ಒಂದು ಟಾಪ್ 5 ಓ ಡಿ ಐಸ್ ಬಿಟ್ವೀನ್ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಕನ್ಸಿಡರ್ ಆಗೇ ಆಗುತ್ತೆ. ಯಾಕಂದರೆ ಈ ಮ್ಯಾಚ್ನಲ್ಲಿ ಅವತ್ತಿನ ದಿನ ಅಷ್ಟೊಂದು ಹೈಪ್ ಇತ್ತು. ಸೊ ಅವತ್ತಿನ ದಿನ ಅಷ್ಟೊಂದು ಈ ಮ್ಯಾಚು ಇಂಟ್ರೆಸ್ಟೆಡ್ ಆಗಿತ್ತು. ಸೊ ಆವಾಗ ನಮಗೆ ಇಂಟರ್ನೆಟ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ಆಗ್ತಾನೆ ನಮಗೆ ಕ್ರಿಕೆಟ್ನಲ್ಲಿ ಹೊಸ ಕ್ರಿಕೆಟಿಂಗ್ ಚಾನಲ್ಸ್ ಬರ್ತಾಯಿತ್ತು. ಸೊ ಆವಾಗ ನಿಯೋ ಸ್ಪೋರ್ಟ್ಸ್ನಲ್ಲಿ ಈ ಮ್ಯಾಚ್ನ ಲೈವ್ ಟೆಲಿಕಾಸ್ಟ್ ಆಗಿತ್ತು. ಸೊ ಆ ಟೈಮ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಮ್ಯಾಚು. ಯಾಕಂದರೆ ಸೊ ಒಂದು ಹೈ ಸ್ಕೋರಿಂಗ್ ಥ್ರಿಲ್ಲರ್ ಆಗಿರೋದ್ರಿಂದ, ಒಂದು ಹೈ ಸ್ಕೋರಿಂಗ್ ಗೇಮ್ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಪೈಪೋಟಿ ನಡೀತು ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ. ಸೊ ಅದೇ ರೀತಿ ಟಾಸ್ ಗೆದ್ದಂಥ ಶ್ರೀಲಂಕಾ ಭಾರತಕ್ಕೆ ಮೊದಲು ಬ್ಯಾಟ್ ಮಾಡೋದೇ ಹೇಳ್ತಾರೆ. ಸೊ ಅದೇ ರೀತಿ ಇಂಡಿಯಾ ಬ್ಯಾಟಿಂಗಿಗೆ ಬರ್ತಾರೆ. ಸೊ ಇಂಡಿಯಾ 414 ರನ್ನ ಬೋರ್ಡ್ ಮೇಲೆ ಸೆಟ್ ಮಾಡಿರ್ತಾರೆ. 414 ರನ್, 7 ವಿಕೆಟ್ನಷ್ಟಕ್ಕೆ ಹೊಡೆದಿರ್ತಾರೆ. ಸೊ ಆವತ್ತಿನ ದಿನ ಪಿಚ್ನಲ್ಲಿ ಏನೂ ಆಗ್ತಿರಲಿಲ್ಲ. ಸೊ ಸ್ವಿಂಗ್ ಇರಲಿಲ್ಲ, ಸೀಮ್ ಇರಲಿಲ್ಲ, ಸ್ಪಿನ್ ಇರಲಿಲ್ಲ. ಪಾಟ ವಿಕೆಟ್, ಫ್ಲ್ಯಾಟ್ ಟ್ರ್ಯಾಕ್ ಇತ್ತು. ಸೊ ಎಲ್ಲಿ ಬಾಲ್ ಹಾಕಿದ್ರು ನೀವು ಬ್ಯಾಟ್ ಬಾರಿಸಿದ್ರೆ ಸಾಕು 4-6 ಸಿಗ್ತಾಯಿತ್ತು. ಸೊ ಅಂಥ ವಿಕೆಟ್ನಲ್ಲಿ ಇಂಡಿಯನ್ಸ್ 414ನ ಪೋಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಇಂಡಿಯಾ ಪರ ವೀರೇಂದರ್ ಸೆಹ್ವಾಗ್ 146 ರನ್ಸ್ನ ಹೊಡಿತಾರೆ 102 ಬಾಲಲ್ಲಿ. 17 ಫೋರ್ಸ್ ಮತ್ತು 6 ಸಿಕ್ಸಸ್ನ ಹೊಡಿತಾರೆ. ಸಚಿನ್ ತೆಂಡೂಲ್ಕರ್ 69 ರನ್ನ ಹೊಡಿತಾರೆ 63 ಬಾಲಲ್ಲಿ. ಸೊ 10 4 ಮತ್ತು 1 6ನ ಹೊಡಿತಾರೆ. ಸೊ ಹೇಳಬೇಕಂದ್ರೆ 414 ರನ್ ಹೊಡಿಬೇಕಂದ್ರೆ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಒಂದು ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ನ ತೆಂಡೂಲ್ಕರ್ ಮತ್ತು ಸೆಹ್ವಾಗ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿ MS ಧೋನಿಯ ಕಾಂಟ್ರಿಬ್ಯೂಷನ್ 72 ರನ್ಸ್ ಆಗಿರುತ್ತೆ 53 ಬಾಲ್ಸಲ್ಲಿ. ಅವರು ಸಹ 7 ಫೋರ್ಸ್ ಮತ್ತು 3 ಸಿಕ್ಸಸ್ನ ಹೊಡಿತಾರೆ. ಸೊ ಅದೇ ರೀತಿ ವಿರಾಟ್ ಕೊಹ್ಲಿ ಮತ್ತು ಜಡೇಜಾನು ಸಹ ಸಪೋರ್ಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು 27 ರನ್ನ ಹೊಡಿತಾರೆ 19 ಬಾಲಲ್ಲಿ, 4 4 ಸಮೇತ. ಸೊ ಅದೇ ರೀತಿ ರವೀಂದ್ರ ಜಡೇಜಾ 30 ರನ್ನ ಹೊಡಿತಾರೆ 17 ಬಾಲಲ್ಲಿ. ಸೊ 1 4 2 6. ಸೊ ಶ್ರೀಲಂಕನ್ ಬೌಲಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ 414 ರನ್ ಹೊಡೆದಿದ್ದಾರೆ ಅಂದರೆ ಬೌಲರ್ಸಿಗೆ ಹೇಳ್ಕೊಡುವಂಥದ್ದು ಏನೂ ಇರಲ್ಲ. ಅದೇ ರೀತಿ ನುವಾನ್ ಕುಲಶೇಖರ 10 ಓವರಲ್ಲಿ 65 ರನ್ ಕೊಟ್ಟು 2 ವಿಕೆಟ್ನ ತೊಗೊಂಡಿದ್ದಾರೆ. ಚನಕ ವೆಲಗೆದರ 10 ಓವರಲ್ಲಿ 63 ರನ್ ಕೊಟ್ಟು 2 ವಿಕೆಟ್ನ ತೊಗೊತಾರೆ. ಅದೇ ರೀತಿ ದಿಲಾರಾ ಫರ್ನಾಂಡೋ 9 ಓವರಲ್ಲಿ 66 ರನ್ ಕೊಟ್ಟು 2 ವಿಕೆಟ್ನ ತೊಗೊತಾರೆ. ಆಂಜೆಲಾ ಮ್ಯಾಥ್ಯೂಸು 7 ಓವರಲ್ಲಿ 60 ರನ್ ಕೊಟ್ಟು 1 ವಿಕೆಟ್ ತೊಗೊಳ್ತಾರೆ. ಸೊ 414 ರನ್ ಆಯಿತು. ಸೊ ಶ್ರೀಲಂಕನ್ ಚೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಶ್ರೀಲಂಕಾಗೆ 415 ರನ್ನ ಟಾರ್ಗೆಟ್ ಇರುತ್ತೆ. ಸೊ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶ್ರೀಲಂಕಾ ಇಷ್ಟೊಂದು ಟಾರ್ಗೆಟ್ನ ರೀಚ್ ಆಗ್ತಾರಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದೇ ರೀತಿ ಓಪನಿಂಗ್ ಮಾಡಲು ಬಂದಂತಹ ಉಪ್ಪಲ್ ತರಂಗ ಹಾಗೂ ತಿಲಕ್ರತ್ನೆ ದಿಲ್ಶಾನ್ ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ, ಒಳ್ಳೆ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ನ ಕೊಡ್ತಾರೆ. ಒಂದು ಅಗ್ರೆಸಿವ್ ಮೈಂಡ್ ಸಾರ್ಟ್ ಆಫ್ ಬ್ಯಾಟಿಂಗು ಉಪ್ಪಲ್ ತರಂಗನೂ ಆಡ್ತಾರೆ, ತಿಲಕ್ರತ್ನೆ ದಿಲ್ಶಾನು ಆಡ್ತಾರೆ. ಅದೇ ರೀತಿ ತರಂಗ 67 ರನ್ಸ್ನ ಹೊಡಿತಾರೆ 60 ಬಾಲ್ಸಲ್ಲಿ. 4 ಫೋರ್ಸ್ 3 4 ಹಾಗೂ 4 ಸಿಕ್ಸಸ್ನ ಹೊಡಿತಾರೆ. ಸೊ ಅದೇ ರೀತಿ ತಿಲಕ್ರತ್ನೆ ದಿಲ್ಶಾನ್ 160 ರನ್ನ ಹೊಡಿತಾರೆ 124 ಬಾಲಲ್ಲಿ. ಸೊ ಅದೇ ರೀತಿ 24 ಮತ್ತು 3 ಸಿಕ್ಸಸ್ನ ಹೊಡಿತಾರೆ. ಸೊ ಆಮೇಲೆ ಕುಮಾರ್ ಸಂಗಕ್ಕಾರ 90 ರನ್ಸ್ನ ಹೊಡಿತಾರೆ 43 ಬಾಲ್ಸಲ್ಲಿ. ಹಾಗೆ 10 4 ಮತ್ತು 5 ಸಿಕ್ಸ್ಗಳನ್ನ ಹೊಡಿತಾರೆ. ಆಮೇಲೆ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಬರುತ್ತೆ. ತಿಲನ್ ಕಂಡಾಂಬಿ 24 ರನ್ನ ಹೊಡಿತಾರೆ 25 ಬಾಲಲ್ಲಿ, 2 4
4 ಸಮೇತ. ಅದೇ ರೀತಿ ಆಂಜೆಲೋ ಮ್ಯಾಥ್ಯೂಸು 38 ರನ್ನ ಹೊಡಿತಾರೆ, 33 ಬಾಲಲ್ಲಿ 2 4ನ ಹೊಡಿತಾರೆ. ಸೊ ಅದೇ ರೀತಿ ಭಾರತದ ಪರ ಬೌಲಿಂಗ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಆಬ್ವಿಯಸ್ಲಿ ಹೈ ಸ್ಕೋರಿಂಗ್ ಗೇಮ್ ಆಗಿರೋದ್ರಿಂದ ಸೊ ಇಂಡಿಯನ್ ಬೌಲರ್ಸು ತುಂಬ ಜಾಸ್ತಿ ರನ್ಸ್ನ ಕನ್ಸೀಡ್ ಮಾಡಿರ್ತಾರೆ. ಸೊ ಅದೇ ರೀತಿ ಪ್ರವೀಣ್ ಕುಮಾರ್ 9 ಓವರಲ್ಲಿ 67 ರನ್ ಕೊಟ್ಬಿಟ್ಟು 1 ವಿಕೆಟ್ನ ತೊಗೊಂಡ್ರೆ, ಆಶೀಶ್ ನೆಹ್ರಾ 10 ಓವರಲ್ಲಿ 81 ರನ್ ಕೊಟ್ಟು 1 ವಿಕೆಟನ್ನು ತೊಗೊಳ್ತಾರೆ. ಜಹೀರ್ ಖಾನ್ 10 ಓವರಲ್ಲಿ 88 ರನ್ಸ್ ಕೊಟ್ಟು 0 ವಿಕೆಟ್. ಬಟ್ ಜಹೀರ್ ಖಾನು ಒಂದು ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ನ ಹಾಕ್ತಾರೆ. 49 ಓವರಲ್ಲಿ ಜಸ್ಟು 2 ರನ್ನ ಕೊಡ್ತಾರೆ. ಸೊ ನೆಕ್ಸ್ಟು ರವೀಂದ್ರ ಜಡೇಜಾ 8 ಓವರಲ್ಲಿ 73 ರನ್ ಕೊಟ್ಟು ಯಾವುದೇ ವಿಕೆಟ್ ತೊಗೊಳ್ಳಲ್ಲ. ಅದೇ ರೀತಿ ಹರ್ಭಜನ್ ಸಿಂಗ್ 10 ಓವರಲ್ಲಿ 58 ರನ್ ಕೊಟ್ಟು 2 ವಿಕೆಟ್. ಸೊ ಈ ಮ್ಯಾಚ್ ಇಂಡಿಯಾ ಕಡೆ ಏನಾದರೂ ಟರ್ನ್ ಅರೌಂಡ್ ಆಯಿತು ಅಂದರೆ ಬಿಕಾಸ್ ಆಫ್ ಹರ್ಭಜನ್ ಸಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ 2 ಕ್ರೂಷಲ್ ವಿಕೆಟ್ಸ್ನ ತೊಗೊಳ್ತಾರೆ ಹರ್ಭಜನ್ ಸಿಂಗರು. ಸೊ ಅದೇ ರೀತಿ ಸುರೇಶ್ ರೈನಾ 3 ಓವರ್ ಬೌಲ್ ಮಾಡಿ 37 ರನ್ ಕೊಟ್ಟು 1 ವಿಕೆಟ್ನ ತೊಗೊಳ್ತಾರೆ. ಸೊ ಓವರಾಲ್ ಈ ಮ್ಯಾಚು ಶ್ರೀಲಂಕಾ ಇಷ್ಟು ನಿಯರ್ ಬಂದಿದೆ ಅಂದರೆ ಕಾರಣ ಸೊ ಬಿಕಾಸ್ ಆಫ್ ಉಪಲ್ ತರಂಗ, ತಿಲಕ್ ರತ್ನೆ ದಿಲ್ಶಾನ್ ಮತ್ತು ಕುಮಾರ್ ಸಂಗಕ್ಕರ್ ಅವರ ಕಾಂಟ್ರಿಬ್ಯೂಷನಿಂದ ಚೇಸಿಗೆ ಹತ್ತತ್ರ ಬಂದು ಸೋತಿದೆ. ಆಲ್ಮೋಸ್ಟ್ ಆಲ್ 3 ರನ್ನಿಂದ ಈ ಮ್ಯಾಚ್ನ ಸೋತಿರ್ತಾರೆ. ಬಟ್ ಮೋರ್ ಓವರ್ ಶ್ರೀಲಂಕನ್ಸ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಇಂಡಿಯಾ ಪರ ಟಾಪ್ 3 ಬ್ಯಾಟ್ಸ್ಮನ್ಸ್ ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್, MSD ಟಾಪ್ ಪರ್ಫಾರ್ಮರ್ಸ್ ಆದರೆ, ಸೊ ಅದೇ ರೀತಿ ಶ್ರೀಲಂಕಾ ಪರ ಟಾಪ್ ಪರ್ಫಾರ್ಮರ್ಸು ಉಪಲ್ ತರಂಗ, ತಿಲಕ್ ರತ್ನೆ ದಿಲ್ಶಾನ್, ಕುಮಾರ್ ಸಂಗಕ್ಕರ. ಸೊ 2 ಕಡೆನೂ 1 2 3 ನಂಬರ್ 3ವರೆಗೂ ಟಾಪ್ 3 ಏನಂತ ಕರಿತೀವಲ್ಲ ಆ ಟಾಪ್ 3 ಬ್ಯಾಟ್ಸ್ಮನ್ಸ್ನ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿರುತ್ತೆ. ಸೊ ದಟ್ಸ್ ವೈ ದಿಸ್ ಮ್ಯಾಚ್ ಹ್ಯಾಸ್ ಬೀನ್ ಬಿಕಮ್ ಒನ್ ಆಫ್ ದ ಕ್ಲೋಸೆಸ್ಟ್ ಮ್ಯಾಚು. ಸೊ ಅದೇ ರೀತಿ ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾ ಇರಬೇಕಂದ್ರೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಇಂಡಿಯಾಗೆ. ಸೊ ವೀರೇಂದ್ರ ಸೆಹ್ವಾಗು 34 ಬಾಲಲ್ಲಿ 50 ರನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಆನಂತರ ಸಚಿನ್ ತೆಂಡೂಲ್ಕರ್ 50 ರನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ವಿತಿನ್ 15 ಓವರ್ಸಲ್ಲಿ ಸೆಹ್ವಾಗ್ ಮತ್ತು ಸಚಿನ್ ತೆಂಡೂಲ್ಕರು 50ಸ್ನ ಹೊಡ್ಕೊಂಡಿರ್ತಾರೆ. ಆಮೇಲೆ ಸಚಿನ್ ತೆಂಡೂಲ್ಕರ್ 61 ರನ್ನ ಹೊಡೆದುಬಿಟ್ಟು ಡಿಲಾರಾ ಫರ್ನಾಂಡೋಗೆ ಬೋಲ್ಡ್ ಆಗ್ತಾರೆ. ಸೊ ಅದೇ ರೀತಿ ವೀರೇಂದರ್ ಸೆಹ್ವಾಗು 100ನ ಕಂಪ್ಲೀಟ್ ಮಾಡ್ತಾರೆ 66 ಬಾಲಲ್ಲಿ. ಆಮೇಲೆ MSD 50 ರನ್ಸ್ನ ಹೊಡಿತಾರೆ. ಸೊ ಅದೇ ರೀತಿ ವೀರೇಂದರ್ ಸೆಹ್ವಾಗು 146 ರನ್ನ ಹೊಡೆದು ಬಿಟ್ಟು ಔಟ್ ಆಗ್ತಾರೆ. ಸೊ ಒಂದು ಲೀಡಿಂಗ್ ಆ್ಯಜ್ ಆಗುತ್ತೆ ವೆಲೆಗೆದರ ಬಾಲಲ್ಲಿ. ಸೊ ದಿಲ್ಶಾನ್ ಪಾಯಿಂಟಲ್ಲಿ ಕಾಟ್ ಮಾಡ್ತಾರೆ. ಅದೇ ರೀತಿ MS ಧೋನಿ ಸೆಹ್ವಾಗ್ ಔಟ್ ಆಗ್ತಿದ್ದಂಗೆ MS ಧೋನಿ 72 ರನ್ಸ್ನ ಹೊಡೆದ್ಬಿಟ್ಟು 52 ಬಾಲ್ಸಲ್ಲಿ ಔಟ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಜಡೇಜಾ ಮತ್ತು ವಿರಾಟ್ ಕೊಹ್ಲಿಯಿಂದ ಒಂದು ಕಾಂಟ್ರಿಬ್ಯೂಷನ್ ಬರುತ್ತೆ. ಆ ಕಾಂಟ್ರಿಬ್ಯೂಷನಿಂದ ಇಂಡಿಯಾ 414ನ ಪೋಸ್ಟ್ ಮಾಡ್ತಾರೆ. ಅದೇ ರೀತಿ ಶ್ರೀಲಂಕಾದ ಪರ ಉಪಲ್ ತರಂಗ ಮತ್ತು ದಿಲ್ಶಾನ್ ಬ್ಯಾಟಿಂಗಿಗೆ ಬರ್ತಾರೆ. ಅದೇ ರೀತಿ ದಿಲ್ಶಾನು 38 ಬಾಲಲ್ಲಿ 51 ರನ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಅದೇ ರೀತಿ 100 ರನ್ಸು 73 ಬಾಲ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ತರಂಗ 67 ರನ್ಸ್ನ ಹೊಡೆದುಬಿಟ್ಟು ರೈನಾ ಬೌಲಿಂಗ್ನಲ್ಲಿ ಧೋನಿ ಸ್ಟಂಪ್ ಮಾಡ್ತಾರೆ ಅವ್ರನ್ನ. ಸೊ ಅದೇ ರೀತಿ ಸಂಗಕ್ಕರ ಸೊ ರಿಕ್ವೈರ್ಡ್ ರೈಟು ಕೆಳಗಡೆ ಬೀಳ್ದಲ್ಲೇ ಸಂಗಕ್ಕರ ಬ್ಯಾಟಿಂಗ್ ಆಡ್ತಾರೆ. ಸೊ 32nd ಓವರಲ್ಲಿ 50ನ ಕಂಪ್ಲೀಟ್ ಮಾಡಿದ್ರೆ ಸೊ ಅದೇ ರೀತಿ ಸಂಗಕ್ಕರ 90 ರನ್ಸ್ನ ಹೊಡಿತಾರೆ. ಸೊ ಸಂಗಕ್ಕರ ಔಟ್ ಆದಾಗ ಸೊ ಶ್ರೀಲಂಕನ್ ಸ್ಕೋರು 316 ಫಾರ್ 2 ಇತ್ತು. ಆವಾಗ 99 ರನ್ಸ್ ಬೇಕಾಗಿತ್ತು 82 ಬಾಲಲ್ಲಿ. ಇನ್ನು ಶ್ರೀಲಂಕನ್ಸ್ ಹತ್ರ 8 ವಿಕೆಟ್ ಇತ್ತು. ಆಮೇಲೆ ದಿಲ್ಶಾನು 150ನ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಹರ್ಭಜನ್ ಸಿಂಗು ಜೈಸೂರ್ಯನ ಚೀಪಾಗಿ ಔಟ್ ಮಾಡ್ತಾರೆ, ಬೋಲ್ಡ್ ಆಗ್ತಾರೆ ಜೈಸೂರ್ಯನವರು. ಸೊ ಆಮೇಲೆ ಹಿಂದೆನೇ ದಿಲ್ಶಾನ್ನ ವಿಕೆಟ್ನ ತೆಗಿತಾರೆ. ಸೊ ಇದು ಕ್ರೂಷಲ್ ಮೂಮೆಂಟ್ ಅಂತ ಹೇಳ್ಬೋದು ದಿಲ್ಶಾನ್ ವಿಕೆಟ್. ಯಾಕಂದರೆ ದಿಲ್ಶಾನ್ ವೆಲ್ ಸೆಟ್ ಬ್ಯಾಟರ್ ಆಗಿದ್ರು. 164 ರನ್ಸಲ್ಲಿ ಆಡ್ತಾಯಿದ್ರು. 339 ಟೋಟಲ್ ಸ್ಕೋರ್ ಆಗಿತ್ತು 39 ಓವರ್ಸಲ್ಲಿ. ಮೋರ್ ಓವರ್ ದ ಮ್ಯಾಚ್ ವಿತ್ ದ ಶ್ರೀಲಂಕನ್ಸ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಹಿಂದೆಗಡೆ ಮಹಿಳಾ ಜಯವರ್ಧನು ಸಹ ರನ್ಔಟ್ ಆಗ್ತಾರೆ. ಸೊ ಅದೇ ರೀತಿ ಇಲ್ಲಿಗೆ ಒಂದು ಹಂತದಲ್ಲಿ ಭಾರತ ಮ್ಯಾಚಲ್ಲಿ ವಿಕೆಟ್ಸ್ ತೊಗೊಂಡು ವಾಪಸ್ ಬಂದಿದೆ ಅಂತ ಹೇಳ್ಬೋದು. ಬಟ್ ರಿಕ್ವೈರ್ಡ್ ರೇಟು 6.57 ರನ್ಸ್ವರೆಗೂ ಇತ್ತು. ಸೊ ಆಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಟ್ ಆಗುತ್ತೆ. ಅಗೈನ್ ಆಂಜೆಲೋ ಮ್ಯಾಥ್ಯೂಸ್ ಮತ್ತು ತಿಲನ್ ಕ್ಯಾಂಡಂಬಿ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಈ ಪಾರ್ಟ್ನರ್ಶಿಪ್ಪು ಶ್ರೀಲಂಕನ್ಸಿಗೆ ಒಂದು ಸ್ವಲ್ಪ ವಿಕೆಟ್ ಲಾಸ್ ಆದಮೇಲೆ ಒಂದು ಸ್ವಲ್ಪ ಚೇಸ್ ಮಾಡಲು ಧೈರ್ಯ ಕೊಡ್ತಾರೆ. ಒಂದು ಹಂತದಲ್ಲಿ 30 ರನ್ ಬೇಕಾಗಿರುತ್ತೆ 33 ಬಾಲಲ್ಲಿ. ಸೊ ಅದೇ ರೀತಿ ಲಾಸ್ಟ್ 2 ಓವರ್ಸಿಗೆ 15 ರನ್ಸ್ನ ಅವಶ್ಯಕತೆ ಇರುತ್ತೆ. ವೆಲ್ ಸೆಟ್ ಬ್ಯಾಟರ್ಸ್ ಕ್ಯಾಂಡಂಬಿ ಮತ್ತು ಆಂಜೆಲೋ ಮ್ಯಾಥ್ಯೂಸ್ ಸ್ಕ್ರೀಸಲ್ಲಿ ಇರ್ತಾರೆ. ಸೊ ಲಾಸ್ಟ್ 2 ಓವರಲ್ಲಿ 15 ರನ್ ಬೇಕಾಗುತ್ತೆ. ಬಟ್ ಒಂದು ಜಹೀರ್ ಖಾನ್ ಅವರು ಒಂದು ಒಳ್ಳೆ ಓವರ್ನ ಹಾಕ್ತಾರೆ. ಜಸ್ಟ್ 49th ಓವರಲ್ಲಿ ಜಸ್ಟ್ ಅವರು 3 ರನ್ನ ಬಿಟ್ಕೊಡ್ತಾರೆ. ಸೊ ಅದೇ ರೀತಿ ಲಾಸ್ಟ್ ಓವರ್ನಲ್ಲಿ ಶ್ರೀಲಂಕಾಗೆ 12 ರನ್ನ ಅವಶ್ಯಕತೆ ಬೇಕಾಗಿರುತ್ತೆ. ಸೊ ಆ ಓವರ್ನಲ್ಲಿ ವೆಲ್ ಸೆಟಲ್ ಆಗಿದ್ದ ಕ್ಯಾಂಡಂಬಿ ಔಟ್ ಆಗ್ತಾರೆ. ಸೊ ಆಮೇಲೆ ಆಂಜೆಲೋ ಮ್ಯಾಥ್ಯೂಸ್ ಔಟ್ ಆಗ್ತಾರೆ. ಒಂದು ಫುಲ್ ಟಾಸ್ ಬಾಲು
3 ಬಾಲಿಗೆ 6 ರನ್ ಬೇಕಾಗಿರುತ್ತೆ. ಒಂದು ಫುಲ್ ಟಾಸ್ ಬಾಲ್ನ ಸ್ಟ್ರೈಟಾಗಿ ತೆಂಡೂಲ್ಕರ್ ಕೈಲಿ ಹೊಡಿತಾರೆ. ಸೊ ಆಮೇಲೆ ಆ ವಿಕೆಟ್ ಬೀಳುತ್ತೆ. ಆಮೇಲೆ ಟೇಲ್ ಎಂಡರ್ಸು ಸೊ ಯಾರೂ ಆ ಸ್ಕೋರ್ನ ಹೊಡೆಯೋದಕ್ಕಾಗಲ್ಲ. ಸೊ ಯಾಕೆಂದರೆ ಲಾಸ್ಟು ಶ್ರೀಲಂಕಾ 3 ರನ್ನಿಂದ ಸೋಲುತ್ತೆ. ಸೊ ಇಂಡಿಯಾ ಆಬ್ವಿಯಸ್ಲಿ ಈ ಮ್ಯಾಚ್ನ 3 ರನ್ನಿಂದ ಗೆದ್ಕೊಂಡಿರುತ್ತೆ. ಬಟ್ಟು ಮೋರ್ ಓವರ್ ಈ ಮ್ಯಾಚ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಶ್ರೀಲಂಕಾದ ಕೈಯಲ್ಲಿ ಮ್ಯಾಚ್ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಶ್ರೀಲಂಕನ್ಸು ಒಂದು ಸ್ವಲ್ಪ ಪ್ಯಾನಿಕ್ ಆದರು. ಆ ಪ್ಯಾನಿಕ್ ಆಗ್ತಿರಲಿಲ್ಲ ಅಂದರೆ ಮೋರ್ ಓವರ್ ದ ಶ್ರೀಲಂಕನ್ ಹ್ಯಾಂಡ್ಸ್ ಅಂತಲೇ ಹೇಳ್ಬೋದಾಗಿತ್ತು. ಸೊ ಇನ್ ದ ನೋ ವೇ ಇಂಡಿಯಾ ಕಮ್ ಬ್ಯಾಕ್ ಇನ್ ದಿಸ್ ಟೆಸ್ಟ್ ಮ್ಯಾಚ್. ಇಂಡಿಯಾ ಒಂದು ಒಳ್ಳೆ ಮ್ಯಾಚ್ನ ಗೆಲ್ತು. ಸೊ ಅವತ್ತಿನ ದಿನಗಳಲ್ಲಿ ಸೊ ಇದು ಒಂದು ಅಗ್ರಿಗೇಟ್ ODIಸ್ನ 2 ಇನ್ನಿಂಗ್ಸಲ್ಲಿ ಅತಿ ಹೆಚ್ಚು ರನ್ನಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಬರುತ್ತೆ. 825 ರನ್ಸ್ನ ಸ್ಕೋರ್ ಆಗುತ್ತೆ. ಶ್ರೀಲಂಕಾ ಮತ್ತು ಇಂಡಿಯಾ 100 ಓವರ್ಸ್ನ ಕೌಂಟ್ ಮಾಡಿದಾಗ ಒಂದು ಅಗ್ರಿಗೇಟ್ ಮ್ಯಾಚಲ್ಲಿ 825 ರನ್ ಹೊಡಿತಾರೆ. ಸೊ ಇದು ನಂಬರ್ 2 ಪೊಸಿಷನ್ ಓವರಾಲ್ ಒಂದು ODI ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ಅಗ್ರಿಗೇಟ್ ಸ್ಕೋರ್ಡ್ ಇನ್ ಅ ಮ್ಯಾಚ್ ಅಂತ ಹೇಳಿದಾಗ 825 ಇಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್. ಫಸ್ಟ್ ಹೈಯೆಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ ಬಿಟ್ವೀನ್ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ. ಸೊ 872 ಇಟ್ ಈಸ್ ದ ಫಸ್ಟ್ ಹೈಯೆಸ್ಟ್ ಸ್ಕೋರ್ ಇನ್ ODIs ಅಗ್ರಿಗೇಟ್ ಬೈ ದ ಬೋತ್ ಟೀಮ್ಸ್. ಸೊ ಹೋಪ್ಫುಲ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ವಾಚ್ ಮಾಡಿದ್ರೆ ನನಗೆ ಅತಿ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ಸೊ ಮುಂದೆ ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.